ಇಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಡಿಸಿ ಆಫೀಸ್ ಕಚೇರಿಯಲ್ಲಿ ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟ ಎಲ್ಲ ವಿದ್ಯಾರ್ಥಿಗಳಿದೆ. ಏನು BEd ವಿದ್ಯಾರ್ಥಿಗಳು ನಾವು ಏನಿದ್ದೀವಿ ಸರ್, ನಮಗೆ ಎಕ್ಸಾಮ್ ಬರೆದು 1 ವರ್ಷಗಳಾದರೂ ಕೂಡ ಇನ್ನೂ ಫಲಿತಾಂಶ ಕೊಟ್ಟಿಲ್ಲ. ಯೂನಿವರ್ಸಿಟಿಗೆ 50ರ ಮೇಲೆ ಮನೆ ಪತ್ರಗಳು ಕೊಟ್ಟಿದ್ದೀವಿ. ಒಂದಲ್ಲ ಎರಡಲ್ಲ ಸರ್, ಫೆಬ್ರವರಿ 5 ಮತ್ತು ಮಾರ್ಚ್ ಏಪ್ರಿಲ್ ಎಲ್ಲ ಕಡೆಗೆ ಹೋಗಿ ನಾವು ಮನೆಗಳು ಕೊಡ್ತಾ ಇದ್ದೀವಿ. ಮತ್ತು ಮನವಿ ಅಷ್ಟೇ ಗುಲ್ಬರ್ಗ ಡಿಸ್ಟಿಕ್ ಆದಂತೆಲ್ಲ ಎಜುಕೇಶನ್ ಮಿನಿಸ್ಟರ್ ಕೂಡ ಕೊಟ್ಟು ಬಂದಿದ್ದೀವಿ. ಬೆಂಗಳೂರು ವಿಧಾನಸೌಧದಲ್ಲಿ ಕೂಡ ಕೊಟ್ಟು ಬಂದಿದ್ದೀವಿ. ಆದರೂ ಕೂಡ ಯಾರು ಕೂಡ ಎಲ್ಲ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಅವ್ರು ಹೇಳೋ ಉತ್ತರ ಏನು ಸರ್, ಆಯ್ತು ಬಿಡ್ತೀವ್ರಿ, ಇನ್ನೊಂದು 15 ದಿವಸ ಟೈಮ್ ಕೊಡ್ರಿ ನಮಗೆ. ಓಕೆ ಸರ್, ಜೂನ್ 15ನೇ ತಾರೀಕು ನಾವೇನು ಸ್ಟ್ರೈಕ್ ಮಾಡಿದ್ದೀವಿ ಅವಾಗ ಹೇಳಿದ್ರು 350 ಜನ ಹೋಗಿ ನಾವು ಸ್ಟೂಡೆಂಟ್ ಯೂನಿವರ್ಸಿಟಿ ಎದುರು ಕುಂತಾಗ ಹೇಳಿದ್ರು ಇಲ್ಲ ಬಿಡ್ತೀವಿ, ನಾವು 15 ನಿಮಿಷ ಟೈಮ್ ಕೊಡಿ ಅಂತೇಳಿ. 15 ದಿನ ಬಿಟ್ಟು 20 ತಿಂಗಳು ತೊಂದು ಸರ್, 20 ದಿವಸ ಆಗೋದು ಕೂಡ ಏನು ರಿಸಲ್ಟ್ ಬಿಡಲಿಲ್ಲ. ಅದಾದ ನಂತರ ಕೂಡ ನಮ್ಮ ಒಂದು ಇದರ ಕಡೆಯಿಂದ ಸರ್ ಕೋರ್ಟ್ನಲ್ಲಿ ಕೂಡ ಕೇಸ್ ಮಾಡಿದ್ರು. ಇವ್ರೇನು ಕೋರ್ಟಿನ ಬಗ್ಗೆ ಹೇಳ್ತಾ ಇದ್ದಾರೆ. ಇವತ್ತು ಏನು ಪೇಪರ್ನಲ್ಲಿ ಬಂದಿತ್ತು, ಆಗಸ್ಟ್ 29ಗೆ ಕೋರ್ಟ್ ಆದೇಶ ಮಾಡಿತ್ತು ಇನ್ನು 2 ವಾರದಲ್ಲಿ ರಿಸಲ್ಟ್ ಬಿಡ್ಬೇಕಂತೇಳಿ. ಕೋರ್ಟ್ ಕೂಡ ಕಂಟೆಂಟ್ ಮಾಡಿದ್ದಾರೆ. ಈಗ ಹೇಳ್ತಾರೆ ಇವ್ರುಗಳು ವಿದ್ಯಾರ್ಥಿಗಳು ಎದ್ದೇಳ್ರಿ, ನೀಲಿಕ್ಕೆ ನಿಮಗೆ ಪೊಲೀಸ್ ಮನೆಗೆ ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಇದು ಏನ್ ಮಾಡ್ತಾ ಇದ್ದಾರೆ? ನಾವೇನು ಸಂಘಟನೆಗಳಿಂದ ಬಂದಿಲ್ಲ. ವಿದ್ಯಾರ್ಥಿಗಳ ತಪ್ಪು ಏನಿದೆ ನಮಗೆ ಗೊತ್ತಿದೆ. ಯಾರು ಕೂಡ ಇಲ್ಲಿ ಶ್ರೀಮಂತರ ಶ್ರೀಮಂತರ ಮಕ್ಕಳಲ್ಲ, ಎಲ್ಲರೂ ಬಡ್ರ ಮಕ್ಕಳು ಇವತ್ತು ರೋಡಿನ ಮೇಲೆ ಕುಂತಿದ್ದೀವಿ. ಯಾರಿಗೆ ನಮಗೆ ರೋಡಿನ ಮೇಲೆ ಕುಂತಿ ಅವ್ರಿಗೆ ನಮಗೆ ಅಷ್ಟೇ ಏನು ಪ್ರಾಬ್ಲಮ್ ಇದೆ ನಮಗೆ ಗೊತ್ತಿದೆ. ಇವ್ರು ಏನು ಬೇಗ ಬಂದು ನಾವು ಕೊಡ್ತೀವಿ ಸುಳ್ಳು ಭರವಸೆ ನೀಡೋದು ಬಿಡಿ ಸ್ವಾಮಿ, ನಮಗೂ ಗೊತ್ತು. ನಾವು ನಿಮಗೆ ಏನು ದೊಡ್ಡವರಾಗಿದ್ದೀರಲ್ಲ, ಒಬ್ಬ ಶಿಕ್ಷಕರು ಶಿಕ್ಷಣ ಕಲಿತ ಮೇಲೆ ನಿಮಗೆ ಮಾತಾಡೋಕೆ ಬಂದಿದೆ. ಅದೇನು ಸುಳ್ಳು ಮಾತಾಡ್ತಾ ಇದ್ದೀರಾ ಅದೆಲ್ಲ ಬಂದ್ ಮಾಡಿಬಿಟ್ಟು ನಮಗೇನು ನೈಜವಾದ ಮಾತು ಏನಿದೆ, ನಮಗೇನು ಒಂದೇ ಉದ್ದೇಶ, ರಿಸಲ್ಟ್ ಬೇಕು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೊಡಬೇಕು, ಮತ್ತೆ LGBT ಫೀಸ್ ಅಂತೇಳಿ ಅಗರ್ಭವಾಗಿ ಉಸಿಲಿ ಮಾಡ್ತಾ ಇದ್ದೀರಾ ಯೂನಿವರ್ಸಿಟಿನಲ್ಲಿ, ಅದು ಕಡಿಮೆ ಮಾಡಬೇಕು. ಇಷ್ಟು ಹೇಳಿ ಇವತ್ತಿನ ದಿನ ಏನು ನಾವು ಮನೆ ಪತ್ರ ಕೊಡ್ತಾ ಇದ್ದೀವಿ. ಸೊ VC ಅವರು ಕೂಡ ಎಲ್ಲ TV ಚಾನೆಲ್ಸ್ಗಳಿಗೆ ಮತ್ತು VC ಅವ್ರಿಗೆ ಕೂಡ ಮುಟ್ಟಿಸಿದ್ದೀವಿ. ಆದರೂ ಕೂಡ VC ಅವರು ಇನ್ನೂ ತನಕ ಬಂದಿಲ್ಲ. ನಮಗೆ ರೋಡಿನ ಮ್ಯಾಗ ನಾವು ಯಾರಿಗೆ ಕುಂತೀವಿ ನಮಗೆ ಪ್ರಾಬ್ಲಮ್ ಇದೆ, ಅದು ಅವ್ರಿಗೇನಿಲ್ಲ. AC ಒಳಗೆ ಕುಂತು ಹೇಳ್ತಾರೆ ಅವರು ಬೇಗ ಕೇವಲ ಮಾತೇ ಹಾಕ್ತೀರಾ ಸರ್, ಸುಳ್ಳು ಸರ್. ಯೂನಿವರ್ಸಿಟಿದವರು ಯಾರೇ ಆಡಳಿತ ಮಂಡಳಿದವ್ರು ಆಗಿರಲಿ, ಎಕ್ಸಾಮಿನರ್ ಆಗಿರಲಿ ಅಥವಾ ಏನು VC ಅವರು ಆಗಿರಲಿ, ಎಲ್ಲರೂ ಮಾತು ಹಾಕ್ತೀರಾ ಸುಳ್ಳು. ಖಾಲಿ ಸುಳ್ಳು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ. ಅದ್ರ ಸಲುವಾಗಿ ಇವತ್ತಿನ ದಿನದಲ್ಲಿ ಇದು ಒಂದು ಹೋರಾಟ ಈಗ ನಿಲ್ಲೋದಿಲ್ಲ. ಇವ್ರೇನು ರಿಸಲ್ಟ್ ಬಿಡ್ತೀವಿ ಅಂತೇಳಿ ಅದೇ ಇವ್ರ ಸ್ವಾಮಿಗಳು ಈಗ ಹೇಳ್ತಾ ಇದ್ದಾರೆ, ನೀವು ವಿದ್ಯಾರ್ಥಿಗಳು ಹೊರಗೋಳಿ ನಾವು ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇ ನೀವು ಕೋರ್ಟಿನ ಮಾತೇ ಕೇಳಿಲ್ಲ, ನಮ್ಮ ವಿದ್ಯಾರ್ಥಿಗಳು ಕೇಳ್ತೀರಾ? ಇದು ಸುಳ್ಳು ಭರವಸೆ, ಮತ್ತೆ ಇದೇ ಸುಳ್ಳು ಭರವಸೆ. ಆದರೆ ಇವತ್ತು ಸರ್ ಇದು ಒಂದು ಹೋರಾಟ, ನಮ್ಮ ಹೋರಾಟ ಸರ್ ನೆಮ್ಮದಿಯಾಗಿ ನಡೀತಾ ಇದೆ. ಬಟ್ ಅದೇ ನಾವು ಯಾವುದೇ ಒಂದು ಸರ್ಕಾರಿ ಏನು ಜಾಗಕ್ಕೆ ಏನು ಪ್ರಾಬ್ಲಮ್ ಮಾಡೋದಿಲ್ಲ. ನಮ್ಮ ಒಂದು ಕೂಗು ಅಷ್ಟೇ, ನಮಗೆ ರಿಸಲ್ಟ್ ಬೇಕು, ರಿಸಲ್ಟ್ ಕೊಡಿ. BEd ಹೋರಾಟ ಸಮಿತಿಯ ಸಂಚಾಲಕ ತೇಜಸ್ವರ್ ಇಬ್ರಾಹಿಂಪುರ್.